ನಮಸ್ಕಾರ, ಶುಭೋದಯ. ಇದು ಬೆಳಗಿನ ಸುದ್ದಿ ಮತ್ತು ವಿಶ್ಲೇಷಣೆ. ಕೆಲವು ಮಹತ್ವದ ಸುದ್ದಿಗಳನ್ನ ತೆಗೆದುಕೊಂಡು ತಮ್ಮೆದುರು ನಾನು ಬಂದಿದ್ದೇನೆ. ಒಂದು, ಜಮ್ಮು ಮತ್ತು ಕಾಶ್ಮೀರದ ಪರಿಸ್ಥಿತಿ, ಹಾಗೆಯೇ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಗುಂಡಿನ ದಾಳಿಗಳು ಮುಂದುವರೆದಿದೆ. ನಿನ್ನೆ ರಾತ್ರಿ ಕೂಡ ಗುಂಡಿನ ದಾಳಿ, ಪಾಕಿಸ್ತಾನದ ಸೈನ್ಯ ಗುಂಡಿನ ದಾಳಿಯನ್ನು ನಡೆಸಿತು. ನಮ್ಮ ಕಂಟ್ರೋಲ್ ಇದೇನಿದೆ ಅದರ ಬಳಿ, ಅದಕ್ಕೆ ಭಾರತ ಉತ್ತರವನ್ನು ಒಂದು ಲೈನ್ ಆಫ್ ಕಂಟ್ರೋಲ್ನಲ್ಲಿ ನಡೆದದ್ದು. ಸೊ ಇದೊಂದು ಬಹಳ ಮುಖ್ಯವಾದ ಸುದ್ದಿ. ಅದರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಮನೆಗಳನ್ನು ಧ್ವಂಸಗೊಳಿಸುವ ಕಾರ್ಯಾಚರಣೆ ಏನು ನಡೀತಾ ಇತ್ತು, ಆ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ. ಅದಕ್ಕೆ ಪ್ರತಿಪಕ್ಷಗಳ ಒತ್ತಾಯ, ಜಮ್ಮು ಮತ್ತು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ವ್ಯಕ್ತಪಡಿಸಿದ ಕೆಲವು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಕೈಗೆತ್ತಿಕೊಂಡು ಸರ್ಕಾರ ಅದನ್ನು ನಿಲ್ಲಿಸುವ ತೀರ್ಮಾನವನ್ನು ಕೈಗೊಂಡಿದೆ. ಸೊ ಅದರ ಜೊತೆಗೆ ಇಡೀ ಇಶ್ಯೂ ಪಾಲಿಟಿಸೈಸ್ ಆಗ್ತಾ ಇದೆ, ರಾಜಕೀಕರಣಗೊಳ್ತಾ ಇರುವಂಥದ್ದು. ಇದು ಕಾಂಗ್ರೆಸ್ ಮತ್ತು BJPಯ ನಡುವೆ ತೀವ್ರ ರೂಪದ ಜಗಳಕ್ಕೆ, ಸಂಘರ್ಷಕ್ಕೆ ಕಾರಣ ಆಗಿದೆ. ಯಾರು ಹೆಚ್ಚು ದೇಶಭಕ್ತರು ಅನ್ನೋದು ಮುಂದಿರುವ ಪ್ರಶ್ನೆ. ಎಲ್ಲರೂ ಕೂಡ ತಾವು ದೇಶಭಕ್ತರು ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇದರ ಸುತ್ತ ಬೆಳವಣಿಗೆಗಳು ನಡೆದಿವೆ. ಅದರಂತೆ ಇನ್ನೊಂದು, ಬೆಳಗಾವಿಯಲ್ಲಿ ನಡೆದದ್ದು ಕಾಂಗ್ರೆಸ್ನ ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಭಟನಾ ಸಮಾವೇಶ ನಡೆಸಲಾಯಿತು. ಆ ಸಂದರ್ಭದಲ್ಲಿ BJP ಮಹಿಳಾ ಕಾರ್ಯಕರ್ತರು ಬಂದು ಪ್ರತಿಭಟನೆ ನಡೆಸಿದ್ದು, ಅದಕ್ಕೆ ಮುಖ್ಯಮಂತ್ರಿಗಳಿಂದ ನೀಡಿದ ರಿಯಾಕ್ಷನ್, ಈ ಬಗ್ಗೆ ಕೂಡ ನಾವು ಮಾತನಾಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಒಂದು, ಈ ಭಯೋತ್ಪಾದಕರ ಮನೆಗಳನ್ನು ಧ್ವಂಸ ಮಾಡುವ ಕಾರ್ಯಾಚರಣೆ, ಬುಲ್ಡೋಸರ್ ಅಲ್ಲಿ ಬಿಡಲಾಯಿತು. ಸುಮಾರು 12 ಮನೆಗಳನ್ನು ಕೆಡವಲಾಯಿತು ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಸೊ 12 ಭಯೋತ್ಪಾದಕರ ಮನೆ. ಸೊ ಇದು ಭಾಳ, ನ್ಯಾಷನಲ್ ಕಾನ್ಫರೆನ್ಸ್ ಕೂಡ ಇದ್ರ ಬಗ್ಗೆ ಕೆಲವು ಅಬ್ಸರ್ವೇಷನ್ ಆ್ಯಂಡ್ ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿತ್ತು. ಇದು ಬೇರೆ ಬೇರೆ ರೀತಿ, ಇದಕ್ಕೆ ಭಾಳ ಸಂಬಂಧಪಟ್ಟ ಹಾಗೆ ರಾಜ್ಯ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ನೀಡಿದ ಒಂದು ಪ್ರತಿಕ್ರಿಯೆ ಕೂಡ ಭಾಳ ಮಹತ್ವದ ಅಂತ ಅನಿಸುತ್ತೆ. ಅವ್ರು ಕೇಳಿದ ಪ್ರಶ್ನೆ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಒಂದು, ಅಲ್ಲಿ ಭಯೋತ್ಪಾದಕರ ಮನೆಗಳು ಇವೆ ಅನ್ನುವುದು ಗೊತ್ತಿರಲಿಲ್ವಾ, ಗೊತ್ತಿತ್ತ? ನಿಮಗೆ ಗೊತ್ತಿತ್ತು ಅಂತಾದರೆ ಈಗ ಹೋಗಿ ಇದ್ದಕ್ಕಿದ್ದಾಗ ಗುರುತಿಸಿ ನೀವು ಮನೆಗಳನ್ನು ಕೆಡುತ್ತಿದ್ದೀರಲ್ಲ, ಇದು ಯಾಕಾಗಿ? ಹೀಗೆ ಕೆಲವು ಪ್ರಶ್ನೆಗಳನ್ನು ಸಂತೋಷ್ ಲಾಡ್ ಮುಂದಿಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮುಂದೆ. ಸೊ ಇಡೀ ಇಶ್ಯೂ ಏನಿದೆ, ಈ ಇಶ್ಯೂ ಸಂಬಂಧಪಟ್ಟ ಹಾಗೆ ಅದು ಕೆಲವು ನಿಗೂಢ ತಿರುವುಗಳಿವೆ, ಪ್ರಶ್ನೆಗಳಿವೆ. ಆದರೆ ಇಲ್ಲಿ ಪ್ರಶ್ನೆಗಳನ್ನು ಈ ದೇಶದಲ್ಲಿ ಈಗ ಕೇಳುವ ಕಾಲ ಹೊರಟೋಗ್ಬಿಟ್ಟಿದೆ. ನೀವು ಪ್ರಶ್ನಿಸುವುದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಿಮಗೆ ಬೇರೆ ಬೇರೆ ರೀತಿಯ ಹಣೆಪಟ್ಟಿಯನ್ನು ಹಚ್ಚಲಾಗುತ್ತೆ. ಸೊ ಇದು ಒಂದು ಭಾಗ. ಆದ್ದರಿಂದ ಆದರೆ ಈ ನಿಗೂಢತೆ ಹೇಗಿದೆ ಅಂತ ಅಂದರೆ, ಈಗ ನಾನು ಅದರ ಮುಂದಿನ ವಿಚಾರಕ್ಕೆ ಬರ್ತೀನಿ. ನಾವು ಇದ್ರ ಬಗ್ಗೆ ಹೇಗೆ ಜಗಳಗಳು ಇನ್ನೊಂದು ನಡೀತಾ ಇವೆ, ಹೇಳಿಕೆಗಳು ಅಂತೇಳಿ. ಸೊ BJP ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಕಾಂಗ್ರೆಸ್ನ ಕೆಲವು ನಾಯಕರು ವ್ಯಕ್ತಪಡಿಸಿದ ಕೆಲವು ಅಭಿಪ್ರಾಯಗಳೇನಿವೆ, ಅದು ಅಭಿಪ್ರಾಯಗಳಷ್ಟೇ. ಆದರೆ ಅದಕ್ಕೆ ದೇಶಭಕ್ತಿಯ ಒಂದು ಟರ್ನನ್ನು ಕೊಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ಯು ಟೇಕ್ ಸಿದ್ದರಾಮಯ್ಯ ಹೇಳಿಕೆ, ಅನಿವಾರ್ಯವಾದರೆ ಮಾತ್ರ ಯುದ್ಧ ಮಾಡಬೇಕು, ಬಹಳ ಸರಳವಾಗಿ ಯಾರಾದರೂ ಕೇಳೋ ಪ್ರಶ್ನೆ. ನಾನು ಸಿದ್ದರಾಮಯ್ಯ ಡಿಫೆಂಡ್ ಮಾಡಬೇಕು ಅಂತ ಅಲ್ಲ, ಯಾರಾದರೂ ಕೇಳೋದು, ಹೌದು ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಇದು ಅನಿವಾರ್ಯತೆ ಇದೆಯಾ ಇಲ್ವಾ, ಈ ಪ್ರಶ್ನೆ ಚರ್ಚೆ ನಡಿಬೇಕಲ್ವಾ. ಸಿದ್ದರಾಮಯ್ಯ ಈ ಮಾತು ಹೇಳಿದ ತಕ್ಷಣ ಅವರೇನೆ ತಮ್ಮ ಹೇಳಿಕೆಯನ್ನು ಮರುದಿನ ಸ್ವಲ್ಪ ಅದನ್ನು ಬೇರೆ ರೀತಿ ಅರ್ಥೈಸುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಯಿತು. ಅಂದರೆ ಬಹಳ ಅಪಾಯಕಾರಿಯಾದ ಸ್ಥಿತಿಯಲ್ಲಿ ನಾವು ಬಂದು ತಲುಪಿದ್ದೇವೆ ಅಂತ. ಇದನ್ನು ನೀವು ಕಾಂಗ್ರೆಸ್ ನಾಯಕರ ಸ್ವಚ್ಛಂದ ಹೇಳಿಕೆ ಅಂತ ನೀವು ಪರಿಗಣಿಸಿದರೆ, ಇದನ್ನು ತಡೆಗಟ್ಟಬೇಕು ಅನ್ನೋದಕ್ಕೆ ಈ ಕಾಂಗ್ರೆಸ್ ಹೈಕಮಾಂಡಿಗೆ ಅನಿಸಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಏನಿದ್ದಾರೆ ಟಾಪ್ ಲೀಡರ್ಸ್, ಅವರೀಗ ಸೂಚನೆಗಳನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಮಿತಿಯನ್ನು ಮೀರಿ ಮಾತನಾಡಬೇಡಿ. ದಟ್ ಇಸ್ ಅ ಕಾಮನ್ ಸೆನ್ಸ್. ಅದು ಕೂಡ
ಅಲ್ವಾ? ಈ ಸ್ಥಿತಿಯಲ್ಲಿ ಯಾಕಂದರೆ ಇಡೀ ದೇಶದಲ್ಲಿ ಭಾವುಕತೆ ರೂಲ್ ಮಾಡ್ತಾ ಇದೆ, ಭಾವನೆಗಳು ರೂಲ್ ಮಾಡ್ತಾ ಇದೆ. ಯಾವಾಗ ಭಾವನೆಗಳು ರೂಲ್ ಮಾಡುತ್ತೋ ವೈಚಾರಿಕತೆ ಹೊರಟೋಗ್ಬಿಡ್ತು. ಈ ಸಂದರ್ಭದಲ್ಲಿ ನೀವು ವೈಚಾರಿಕವಾಗಿ ಮಾತನಾಡಿದರೆ ನಿಮ್ಮ ಮೇಲೆ ದಾಳಿ ನಡೆಸ್ಬಿಟ್ಟು ಇಡೀ ವಾತಾವರಣ ಕೆಡಿಸಾಕ್ಬಿಡ್ತಾರೆ. ಅದು ರಾಜಕಾರಣಿಗೆ ಇನ್ನೂ ಕಷ್ಟ. ನಮ್ಮಂಥವರಿಗೆ ನಾವು ಮಾತನಾಡೋಕೆ ಹೋದರೆ ನಮ್ಮ ಮೇಲೆ ದಾಳಿ ಮಾಡ್ತಾನೆ, ದೇಶದ್ರೋಹಿ ಇನ್ನೊಂದು ಮತ್ತೊಂದು. ಇನ್ನು ರಾಜಕಾರಣಿ ಬೇರೆ ರೀತಿ ಹೇಳಾಗಿಲ್ಲ, ಯುದ್ಧ ರೆಡಿಯಾಗಿ ಹೋಗಿ ಪಾಕಿಸ್ತಾನ ಹೊಡೆದ. ಇಲ್ಲಿ ಪಾಕಿಸ್ತಾನ ಹೊಡೆದಾಕೋದು ಈಸಿನಾ? ಅದಕ್ಕೆ ಪ್ಲ್ಯಾನ್ ಬೇಕಲ್ವ ಅಂತಂದರೆ ನೀ ದೇಶದ್ರೋಹಿ ಗೆಡಾವ್ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಹೋಗಿ ಹೊಡೆ ಕೊಚ್ಚಿ ಮುಗಿಸಿ ಅವ್ರನ್ನ. ಸೊ ಅದರ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡಲ್ಲ. ಈಗ ಒಂದು ಸರಳವಾದ ಉದಾಹರಣೆ ಹೇಳ್ತೀನಿ ಸರ್ ನಿಮಗೆ. ನಮ್ಮ ಗಡಿ ಭದ್ರತಾ ಪಡೆಯ ಒಬ್ಬ ಸೋಲ್ಜರ್ ಏನಿದ್ದಾರೆ, ಅವರು ತಪ್ಪಿ ಪಾಕಿಸ್ತಾನದ ನಿಯಂತ್ರಣಾಲಯಕ್ಕೆ ದಾಟಿ ಹೋಗಿದ್ರು. ಅವರನ್ನು ಪಾಕಿಸ್ತಾನ ಹಿಡ್ಕೊಂಡಿದೆ. ಏನು ಪ್ರೆಷರ್ ಹಾಕಿದ್ರು ಬಿಡ್ತಾರೆ. ಅವ್ರ ಫ್ಯಾಮಿಲಿ ಕಥೆ ಏನು? ಅವರ ಹೆಂಡತಿ ಕಣ್ಣೀರು ಹಾಕ್ತಿದ್ದಾರೆ, ಅವ್ರ ಗಂಡ ಅವರಿಗೆ ಅಲ್ವಾ? ಇಂತಹ ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡುವಂಥ ವಾತಾವರಣ ಆದರೂ ಬೇಕಲ್ವ? ಅಲ್ಲ, ವಿಭಿನ್ನವಾಗಿ ಆದರೂ ಹೇಳಬೇಕಲ್ವ? ನೀವು ಹೇಳಕ್ಕೆ ಹೋದ ತಕ್ಷಣ ನಿಮಗೆ ದೇಶದ್ರೋಹದ ಪಟ್ಟ ಕಟ್ತಾರೆ. ಸೊ ಅದರ ಇನ್ನೊಂದು ಆ್ಯಂಗಲ್ ನೋಡಲ್ಲ, ಎಕಾನಮಿಕ್ ಆ್ಯಂಗಲ್ ನೋಡಲ್ಲ, ಇನ್ನೊಂದು ಆ್ಯಂಗಲ್ ನಾನು ಒಂದು ಉದಾಹರಣೆ ಹೇಳ್ತೀನಿ. ಈ ಪಾಕಿಸ್ತಾನದ ವಾಯು ಪ್ರದೇಶ ಏನಿದೆ, ಅಲ್ಲಿ ಭಾರತದ ವಿಮಾನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಈ ಬಗ್ಗೆ ಯಾವುದಾದ್ರೂ ವಾಹಿನಿ ನಿಮಗೆ ವಿವರ ಕೊಟ್ಟಿದ್ದಾರಾ? ಯೋಚನೆ ಮಾಡಿ, ಅದರಿಂದ ಆಗುತ್ತಿರುವ ಹಾನಿ ಎಷ್ಟು ಅಂತ. ಸೊ ಬಹುತೇಕ ಪಾಕಿಸ್ತಾನದ ವಾಯು ಪ್ರದೇಶದ ಮೇಲೆ ಪ್ರತಿದಿನ ಭಾರತದ 100 ವಿಮಾನಗಳು ಹೋಗ್ತಾ ಇತ್ತು. ಎಷ್ಟು ಹೇಳಿ? 100 ವಿಮಾನಗಳು ಹೋಗ್ತಿತ್ತು. ಆ 100 ವಿಮಾನಗಳು ಯುರೋಪ್ ರಾಷ್ಟ್ರಗಳಿಗೆ, ಅಮೇರಿಕಕ್ಕೆಲ್ಲ ಹೋಗಿ ಪಾಕಿಸ್ತಾನ ದಾಟಬೇಕಾಗಿತ್ತು. ಈಗ ಪಾಕಿಸ್ತಾನ ನಿಷೇಧ ವಿಧಿಸಿದೆ. ಇದರಿಂದ ಆಗುವ ಹಾನಿ ಏನು ಅದು ಗೊತ್ತಾ ನಿಮಗೆ? ಎಷ್ಟು ಹಾನಿ ಆಗ್ತಾ ಇದೆ ಅಂದರೆ, ಈಗ ಭಾರತ ಏನು ಮಾಡಬೇಕಾಗಿದೆ ಅಂತಂದರೆ, ಭಾರತದ ವಿಮಾನಗಳು ಐರೋಪ್ಯ ರಾಷ್ಟ್ರದಿಂದ ಬರಬೇಕಾದ್ರೆ ಪಾಕಿಸ್ತಾನವನ್ನು ತಪ್ಪಿಸಿ ಹೋಗ್ಬೇಕು. ಹ್ಯಾಕೆ ಹೋಗಬೇಕು? ಈ ಒಂದು ಅಫ್ಘಾನಿಸ್ತಾನದ ಮೇಲೆ ಹೋಗಾಗಿಲ್ಲ ಈಗ. ಅದು ಅಲ್ಲಿ ಯುದ್ಧ ಭೂಮಿ ಅಂತ ಆಗ್ಬಿಟ್ಟು ಅಲ್ಲಿ ವಾಯು ಪ್ರದೇಶವನ್ನು ಪ್ರವೇಶಿಸೋ ಹಾಗಿಲ್ಲ, ಪಾಕಿಸ್ತಾನದ ವಾಯು ಪ್ರದೇಶವನ್ನು ಪ್ರವೇಶಿಸೋ ಹಾಗಿಲ್ಲ. ಹೀಗಿರುವಾಗ ನಮ್ಮ ಎಲ್ಲ ವಿಮಾನಗಳು ಚೀನಾಗೆ ಹೋಗಿ ಸುತ್ತ ಹೊಡ್ಕೊಂಡು ಬರಬೇಕು. ಈ ಮೂಲಕ ಇಡೀ ನಮ್ಮ ಏರ್ಲೈನ್ಸ್ಗಳೇನಿವೆ, ಎಲ್ಲ ಏರ್ಲೈನ್ಸ್ಗಳು ಹಾನಿಯನ್ನು ಅನುಭವಿಸ್ತವೆ. ಯಾಕೆ ಅಂತಂದರೆ ಅವರು ಸುತ್ತು ಹಾಕಿ ಬರೋದಿದೆಯಲ್ಲ, ಅದು ಕಡಿಮೆ ಅಲ್ಲ. ಸೊ ಇದರಿಂದ ಒಂದು ಅಂದಾಜಿನ ಪ್ರಕಾರ ಭಾರತ ಕಳೆದುಕೊಳ್ಳುವ ಹಣ ಏನಿದೆ ಅದು $10,000 $20,000 ಪರ್ ಡೇ ಹಾನಿ. ಎಕ್ಸ್ಟ್ರಾ ನೀವು ಅದನ್ನು ಭರಿಸಬೇಕು. ಈ ಹಾನಿಯನ್ನು ಲೆಕ್ಕ ಹಾಕೋರು ಯಾರು? ಪಾಕಿಸ್ತಾನಕ್ಕೂ ಇದರಿಂದ ಪ್ರಾಬ್ಲಮ್ ಇದೆ. ಭಾಳ ಜನಕ್ಕೆ ಇದೇನು ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಭಾರತದ ಈ 100 ವಿಮಾನಗಳಿದ್ವು ನೋಡಿ, ಅವರು ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ 10-15 ನಿಮಿಷದಿಂದ ಅರ್ಧ ಗಂಟೆಯವರೆಗೆ ಹಾರಾಟ ನಡೆಸಿ ಹೋಗ್ತಿದ್ರು. ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್, ನಾಟ್ ಮೋರ್ ದೆನ್ ದ್ಯಾಟ್. ಅರ್ಧ ಗಂಟೆ ಹಾರಾಟ ನಡೆಸಬೇಕಾದ್ರೆ ಆ ಸಂದರ್ಭದಲ್ಲಿ ಭಾರತದ ವಿಮಾನಗಳೇನಿವೆ ಅದಕ್ಕೆ ಪೇಮೆಂಟ್ ಕೂಡ ಮಾಡಬೇಕು. ಸುಮ್ಮನೆ ಆಗಲ್ಲ, ಪಾಕಿಸ್ತಾನಕ್ಕೆ ಪೇಮೆಂಟ್ ಮಾಡಬೇಕಿತ್ತು. ಅದು ಪರ್ ಕಿಲೋಮೀಟ್ರ್ ಅಂತ ಇಷ್ಟು, ಆಯಿತಾ? ಪಾಕಿಸ್ತಾನಕ್ಕೂ ಹಾನಿಯಾಗಿದೆ, ಇಲ್ಲ ಅಂತಲ್ಲ. ಆದರೆ ಆಗುತ್ತಿರುವ ಹಾನಿಗಿಂತ ನಮಗಾಗ್ತಾ ಇರುವ ಹಾನಿ ಜಾಸ್ತಿ. ಪ್ರತಿದಿನ 100 ವಿಮಾನಗಳು ಏನು ಹೋಗ್ತಾ ಇದ್ದು, ಪರ್ ಕಿಲೋಮೀಟ್ರ್ ಮೋಸ್ಟ್ ವೇಲಿ $1 or $2 ಇರಬೇಕು ಪರ್ ವಿಮಾನ. ಅದು ವಿಮಾನದ ತೂಕದ ಮೇಲೆ ಕೂಡ ಅವಲಂಬಿಸಿದೆ. ಆ ವಿಮಾನ ಎಷ್ಟು ತೂಗುತ್ತೆ, ಏನಾಗುತ್ತೆ ಅನ್ನೋದು ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದದ ಪ್ರಕಾರ ಅದಕ್ಕೆ ಒಂದು ನಿರ್ಣಯ ಮಾಡಲಾಗ್ತದೆ, ಎಷ್ಟು ದುಡ್ಡು ಕೊಡಬೇಕು ಅಂತ. ಸೊ ಪಾಕಿಸ್ತಾನ ಆ ದುಡ್ಡು ಕಳ್ಕೊಳ್ತು. ಭಾರತದಲ್ಲಿ ಏನಾಗಿದೆ, ಈಗ ಇದೇ ಪರಿಸ್ಥಿತಿ ಮುಂದುವರೆದ ಒಂದು ಅಂದಾಜಿನ ಪ್ರಕಾರ ಪಾಕಿಸ್ತಾನ 1 ತಿಂಗಳುಗಳ ಕಾಲ ತನ್ನ ವಾಯು ಪ್ರದೇಶವನ್ನು ಭಾರತ ಬಳಸೋದಕ್ಕೆ ನಿರ್ಬಂಧ ವಿಧಿಸಿದೆ. ಇದು ಎಕ್ಸ್ಟ್ರಾ ಆಗ್ತಾ, ಯುದ್ಧ ಆದರೆ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ಅಲ್ವಾ? ಈ ಮೂಲಕ ಬಹುತೇಕ ವಿಮಾನಯಾನದ ಇನ್ನೂ ಜಾಸ್ತಿ ಆದರೆ ವಿಮಾನ
ಯಾನದ ವೆಚ್ಚ ಗಗನಕ್ಕೆ ಇರುತ್ತೆ. ಇದ್ರ ಬಗ್ಗೆ ಮಾತನಾಡೋಕೆ ಹೋದರೆ ದೇಶದ್ರೋಹಿ. ನೀವು ದೇಶದ್ರೋಹಿ ಮಾಡಬೇಕು ಅಂದರೆ ಯುದ್ಧ ಅನ್ನುವುದು ಏನಿದೆ ಅದು ಈ ರೀತಿ ವಾತಾವರಣವನ್ನು ಸೃಷ್ಟಿಸಿ ಯುದ್ಧದ ಕಾರಣ. ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಆಲೋಚನೆ ಮಾತನಾಡೋ ಹಾಗೂ ಇಲ್ಲ. ಈ ಸಿದ್ದರಾಮಯ್ಯ ಮಾತಾಡಿ ಸಿಕ್ಕಾಕೊಂಡ್ರಪ್ಪ ಯುದ್ಧದ ಬಗ್ಗೆ. ಅವರನ್ನು ದೇಶದ್ರೋಹಿ ಅನ್ನಲಾಯಿತು, ಪಾಕಿಸ್ತಾನಕ್ಕೆ ಹೋಗಿ ಅನ್ಬೋಲಾಯಿತು, ಪಾಕಿಸ್ತಾನದಲ್ಲಿ ನಿಮಗೆ ಆತಿಥ್ಯ ಕೊಡ್ತಾರೆ ಹೋಗಿ ಅಂತೆಲ್ಲ ಬಿ ಜೆ ಪಿ. ಸೊ ಅಂಥ ಅಪರಾಧ ಏನು ಮಾಡಿದ್ರು ಅವರು? ಯುದ್ಧ ಅನಿವಾರ್ಯವಾದರೆ ಮಾಡಬೇಕು, ಈಗ ಅದಕ್ಕಿಂತ ಅಲ್ಲಿರುವ ಭದ್ರತೆ ಬಹಳ ಮುಖ್ಯವಾದ್ದು ಅನ್ನುವ ಮಾತನ್ನು ಅವರು ಹೇಳಿದರು. ಆದರೆ ರಾಜಕೀಕರಣಗೊಳ್ಳೋದು ಇದು ಹೇಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಜಗಳಕ್ಕೆ ಕಾರಣ ಆಗಿದೆ ನೋಡಿ. ತೇಜಸ್ವಿ ಸೂರ್ಯ ಅಂತ ಒಬ್ಬರಿದ್ದಾರೆ, ಮೊನ್ನೆ ಮದುವೆ ಆಯ್ತು ಇತ್ತೀಚೆಗೆ ಅವರು. ಅವರೊಂಥರ ಬಿ ಜೆ ಪಿಯ ಯುವ ನಾಯಕರು, ಮಹಾನ್ ಮಾತುಗಾರರು ಅಂತ ಪರಿಗಣಿಸಲಾಗತ್ತೆ ಅಲ್ವಾ. ಮಾತಾಡೋಕ್ಕಿಂತ ಮಂತ್ರ ಚೆನ್ನಾಗಿರುತ್ತೆ, ಭಾಳ ಅದ್ಭುತವಾದ ಮಂತ್ರಗಳನ್ನೆಲ್ಲ ಹೇಳಿ ಜಪ ತಪ ಮಾಡೋ ಮನುಷ್ಯ. ಹೊರಗಡೆ ಮಾತನಾಡಿದ್ರೆ ಬಾಯಲ್ಲಿ ವಿಷಯನೇ ಅವರಿಗೆ. ತೇಜಸ್ವಿ ಸೂರ್ಯ ಅವರೊಂದು ಮಾತು ಹೇಳಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಮಾನವೀಯತೆ ಇದ್ದಿದ್ದರೆ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡ್ತಿದ್ದರು. ರಾಜ್ಯ ಸರ್ಕಾರ 10 ಲಕ್ಷ ಕೊಟ್ಟಿದೆ. ಇದನ್ನು ರಾಜಕೀಕರಣಗೊಳಿಸೋದು. ಆದರೆ ಈ ದಾಳಿ ಏನು ನಡೀತು, ಈ ಒಂದು ಮಾನವೀಯತೆ ಪ್ರಶ್ನೆ ಇಟ್ಕೊಳ್ಳೋಣ, ಆಗಬಾರ್ದಾಗಿ. ದುಃಖ, ಅದು ಬೇಸರದ ಸಂಗತಿ, ಎಲ್ಲರಿಗೂ ಬೇಸರದ ಸಂಗತಿ, ನಮಗೂ ಬೇಸರದ ಸಂಗತಿ. ಆದರೆ ಅದೇ ಸಂದರ್ಭದಲ್ಲಿ ನಾವು ಕೇಳುವ ಪ್ರಶ್ನೆ ಅಂದರೆ, ಈ ಭಯೋತ್ಪಾದಕ ದಾಳಿ ನಡೆಯುವುದಕ್ಕೆ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಮತ್ತು ಭದ್ರತಾ ವೈಫಲ್ಯ ಅಂತ ಮಾತನಾಡಲಾಗ್ತಾ ಇದೆ. ಅದ್ರ ಜವಾಬ್ದಾರಿ ಯಾರದ್ದು? ಕೇಂದ್ರ ಸರ್ಕಾರದಲ್ವಾ? ಅವ್ರ ಪಾರ್ಟಿಯಿಂದ ಏನೋ 10 ಲಕ್ಷ ಕೊಡ್ತಾರಂತೆ ಕರ್ನಾಟಕದವರಿಗೆ, ಯಾರ್ಯಾರು ಈ ದಾಳಿಯೆಲ್ಲ ಸುನೀಗಿದ್ದಾರೆ ಅವರಿಗೆ, ಅವ್ರ ಕುಟುಂಬಕ್ಕೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ತೇಜಸ್ವಿ ಸೂರ್ಯ ಅವರೇ? ಯಾರ ಜವಾಬ್ದಾರಿ? ಇಂಟೆಲಿಜೆನ್ಸ್ ಫೇಲ್ಯೂರು ಮತ್ತು ಭದ್ರತಾ ವೈಫಲ್ಯ ಆಯ್ತಲ್ಲ, ಅದಂಥ ಪ್ರದೇಶ ಅಂತ ಗೊತ್ತಿದ್ರು 4 ಜನ ಸೈನಿಕರನ್ನ ಇವ್ರನ್ನ ಇಟ್ಟಿಲ್ವಲ್ಲ ನೀವು, ಅದಕ್ಕೆ ಯಾರಿಗೆ ಪೇ ಮಾಡ್ತೀರಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಅದರ ಜವಾಬ್ದಾರಿಯನ್ನು ಯಾರು ಹೊರಬೇಕು? ನಿಮ್ಮ ಜವಾಬ್ದಾರಿಯ ಬಗ್ಗೆ ಮಾತನಾಡದೆ ಬೇರೆಯವರ ಜವಾಬ್ದಾರಿ ಏನಿದೆ ಅದರ ಬಗ್ಗೆ ಮಾತನಾಡಿದೆ. 1 ಕೋಟಿ ಕೊಡಬೇಕಾಗಿತ್ತು ಕುಟುಂಬದವರಿಗೆ, ನೀವು ಕೊಡ್ರಿ, ನಿಮ್ಮ ಕಿಸೆಯಿಂದ ಕೊಡ್ರಿ. ನಿಮ್ಮ ಪ್ರೈಮ್ ಮಿನಿಸ್ಟರ್ಗೆ ಅಮಿತ್ ಶಾಗೆ ಹೇಳಿ ಕೊಡುತ್ತೆ, ಕೇಂದ್ರ ಸರ್ಕಾರ ದುಡ್ಡು ಕೊಡಿ, ರಿಹಬಿಲಿಟೇಟ್ ಮಾಡಿ ಅವ್ರನ್ನ. ಯಾಕಂದರೆ ನಿಮ್ಮ ಜವಾಬ್ದಾರಿ ಕೇಂದ್ರದ ವಿಚಾರ, ಅದು ಗಡಿ ಕಾಯೋದು, ಕಾಶ್ಮೀರಿ ವಿಚಾರ, ಅದು ಕೇಂದ್ರ ಆಡಳಿತ ಪ್ರದೇಶ, ನಿಮ್ಮ ಜವಾಬ್ದಾರಿ ಹೊಣೆಗಾರಿಕೆ ಅಲ್ವಾ? ಅದು ಬಂದ್ಬಿಟ್ಟು ಇಲ್ಲಿ ಭಾಷಣ ಹೊಡಿತಾರೆ ಕುತ್ಕೊಬಿಟ್ಟು, ಎಮೋಷ್ನಲ್ ಬಳಸ್ಕೋಬೇಕು ಅಂದರೆ ನಾಳೆ ಎಮೋಷನ್ನನ್ನು ಬಳಸಿಕೊಳ್ಳುವ ಬಗೆ ಇದು ಅಂತ ರಾಜಕೀಯವಾಗಿ ಅಲ್ವಾ? ಸೊ ದಿಸ್ ಇಸ್ ದ ಥಿಂಗ್. ಇನ್ನೊಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ. ನಾನು ಬೆಳಗಾವಿಯಲ್ಲಿ ಕಾಂಗ್ರೆಸ್ದೇನು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಮಾವೇಶ ಹಮ್ಮಿಕೊಂಡಿತ್ತು, ಅಲ್ಲಿ ನಡೆದ ಘಟನೆ. ಮಹಿಳೆಯರು ಕೆಲವರು ಬಂದು ಪಟ್ಟಿಯನ್ನು ಇರಿಸಿ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತಿದ್ದಂತೆ. ಕಾಂಗ್ರೆಸ್ ಸಭೆ ಅದು ಹೊರಗಡೆ ಮಾಡಿದ್ರು ಓಕೆ. ಅದರಿಂದ ಸಿದ್ದರಾಮಯ್ಯವ್ರು ಸಿಟ್ಟು ಬಂದಿದೆ. ಸಿಟ್ಟು ಬಂದವರು ಪೊಲೀಸ್ ಆಫೀಸರ್ ಕರೆದು ಉಗಿದಿದ್ದಾರೆ, ಆಯಿತಾ, ಕೈಯೂ ಎತ್ತಿದ್ದಾರೆ. ಸೊ ಎಮೋಷನ್ ಮುಖ್ಯಮಂತ್ರಿಗಳ ಆ ರೀತಿ ಇದನ್ನು ಕಳ್ಕೋಬಾರ್ದು ಅಂತ ನಂಬಿದವು ನಾನು. ಸಿ ಎಮ್ ಶುಡ್ ಬಿ ಡಿಫ್ರೆಂಟ್ ವೇ. ಸಿಟ್ಟು ಬರಬಾರ್ದು, ಸಿಟ್ಟು ಬಂದರೆ ತೋರಿಸ್ಬಾರ್ದು. ಅದು ರಾಜಕಾರಣಿಗೆ ಸಿಟ್ಟು ಬಂದರೆ ಅವನು ತೋರಿಸ್ದ ಅಂದರೆ ಅದು ಅವನು ದೌರ್ಬಲ್ಯ ಅದು ಅಲ್ವಾ? ಅದು ಎಲ್ಲಿ ಆ್ಯಕ್ಟ್ ಮಾಡಬೇಕು ಅಲ್ಲಿ ಆ್ಯಕ್ಟ್ ಮಾಡಬೇಕು. ಮುಖ್ಯಮಂತ್ರಿಗಳ ನಂತರ ಕರೆದು ಹೇಳ್ಬೋದಾಗಿತ್ತು. ಆಫೀಸರ್ ಕರೆದ್ಬಿಟ್ಟು ಏನರ ಕಡಲೆಕಾಯಿ ತಿಂತ ಕೂತಿದ್ರಾ, ಏನು ಮಾಡ್ತಾಯಿದ್ರಿ ಅಂತ ಬೆಳಗಾವಿ ಪೊಲೀಸರು ಪ್ರಶ್ನಿಸಬೇಕಾಗಿತ್ತು. ಆದರೆ ಬಹಿರಂಗವಾಗಿ ಪ್ರಶ್ನಿಸೋದು ಅಥವಾ ಕೈ ತೋರಿಸೋದು ಏನಿದೆ ಅದು ಸರಿಯಾಗ್ತಲ್ಲ. ಇನ್ನೊಂದು, ಆ ಮಹಿಳೆಯರು, ಬಿ ಜೆ ಪಿ ಮಹಿಳೆಯರು ಮೊದಲು ಹೋಗ್ಬಿಟ್ಟು ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ. ಈ ದೇಶದ ಸಾಮಾನ್ಯ ಪ್ರಜೆಗೆ ರಕ್ಷಣೆ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ, ಸಾಧ್ಯ ಆಗಿಲ್ಲ ನಿಮಗೆ. ಪ್ರವಾಸಿಗರನ್ನು ಹೊಡೆದಾಕೋದು ಅದ್ರ ಜವಾಬ್ದಾರಿ ನಿಮ್ದು. ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿ, ಯಾಕೆ ಮಾಡಲ್ಲ ನೀವು? ಈಗ ಹೋಗ್ಬಿಟ್ಟು ಅದನ್ನು ಹೆಂಗೆ ಬಗೆಹರಿಸ್ತೀಯ ಅಂತಂದರೆ ಅಲ್ಲಿ ಹೋಗಿ ಭಯೋತ್ಪಾದಕರು ಮನೆಯೆಲ್ಲ ಕೆಳಗೆ ಹಾಕ್ಬಿಡ್ತೀವಿ ಅಂತ. ಅದರಿಂದ ನೀವೇನು ಸಾಧನೆ ಮಾಡಿದಾಗಾಯ್ತು? ಏನು ಸಾಧನೆ ಮಾಡಿದ್ರಿ? ನೀವು ಆ ಭಯೋತ್ಪಾದಕರನ್ನು ಹಿಡಿಬೇಕು ಅಲ್ವಾ? ಅವ್ರನ್ನ ಹಿಡಿದ್ಬಿಟ್ಟು, ನಾನು ಮೊದಲಿಂದ ಹೇಳ್ತೀನಿ, ಜೀವಂತವಾಗಿ ಹಿಡಿಬೇಕು. ಅವ್ರನ್ನ ಜೀವಂತವಾಗಿ ಹಿಡಿದು ಕಾನೂನು ಪ್ರಕಾರ ಅವರು ಮಾಡಬೇಕು. ಅದರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು. ಆ ಕೆಲಸ ಆಗ್ತದೆ. ಅದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆದರೆ ಇಡೀ ಭಯೋತ್ಪಾದಕ ಘಟನೆ ಏನಿದೆ
ಇದು ಕಾಂಗ್ರೆಸ್ನಿಂದಲೇ ನಡೀತು ಅನ್ನುವಾಗೆ ಬಿ ಜೆ ಪಿ ಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ನೇ ಕಾರಣ ಅಂತ. ಇನ್ನೊಂದು ಸ್ವಲ್ಪ ದಿನ ಹೋದರೆ ನೆಹರು ಕಾರಣ ಅಂತ ಹೇಳಿದರು. ಭಯೋತ್ಪಾದಕ ಚಟುವಟಿಕೆ ನಡೆಯುವುದಕ್ಕೆ ಜವಾಹರ್ಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿಯವರೇ ಕಾರಣ ಅಂತ ವಾದ ಮಾಡ್ತಾರೆ. ಹಾಗೆ ಹೇಳೋರೆ, ಯಾಕಂದರೆ ಅವರು ಬಿಟ್ಟರೆ ಆಗಲ್ಲ, ಆಗದೇ ಅವರಿಗೆ ಏನಿದ್ರು ನೆಹರು ಮತ್ತು ಹೇಳಲೇಬೇಕು. ಇಂದಿರಾ ಗಾಂಧಿ ಹೆಸರು ಹೇಳಲ್ಲ, ಭಯ ಅವರಿಗೆ. ಇಂದಿರಾ ಗಾಂಧಿ ಹೆಸರು ಹೇಳೋಕ್ಕೆ ಯಾಕೆ ಭಯ ಗೊತ್ತಾ ಅವರಿಗೆ? ಅದಕ್ಕೂ ಕಾರಣ ಇದೆ. ಒಂದು, ಇಂದಿರಾ ಗಾಂಧಿಯವರು ಈ ನಾಡಿನ ಸಾಮಾನ್ಯ ಜನರ ಮೇಲೆ ಮೀರಿದ ಪ್ರಭಾವ ಇವತ್ತಿಗೂ, ಮತ್ತು ಪಾಕಿಸ್ತಾನವನ್ನು ಬಗ್ಗು ಬಡಿದ ಏಕಮೇವ ಪ್ರಧಾನಿ ಅವರು. ಇಡೀ ಪಾಕಿಸ್ತಾನ ಒಡೆದ್ಬಿಟ್ಟು ಬಾಂಗ್ಲಾದೇಶ ಸೃಷ್ಟಿಸಿ ಅವರ ಅರ್ಧ ದೇಶ ಮುಳುಗಿಸ್ಬೋದು. ಭಾಷಣ ಹೊಡ್ಕೊಂಡು ಹೋಗಿಲ್ಲ ಇಂದಿರಾ ಗಾಂಧಿ, ಆಯಿತಾ? ಅಥವಾ ಆ ಕಾಲದ ಕಾಂಗ್ರೆಸ್ ನಾಯಕರೆಲ್ಲ ಹಿಡ್ಕೊಬಿಟ್ಟು ಓ ಅಂತ ಏನೇನೋ ಮಾತಾಡಿಲ್ಲ. ಹಾಗೆ ನೋಡಿದ್ರೆ ವಾಜಪೇಯಿ ಅವರೇನೆ ಇಂದಿರಾ ಗಾಂಧಿಯವರಿಗೆ ದುರ್ಗೆ ಅಂತ ಕರೆದಿದ್ದರು. ಆ ರೀತಿ ಇತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಏನಾದರೂ ಕೂಡ ಪ್ರತಿಪಕ್ಷವನ್ನು ಜವಾಬ್ದಾರಿ ಆಗಿಸೋದು. ನಾನು ಭಾಳ ಸಂದರ್ಭದಲ್ಲಿ ಮಾಧ್ಯಮಗಳು ನೋಡಿ, ಮಾಧ್ಯಮಗಳು ಅದರ ಬಗ್ಗೆನೇ ಚರ್ಚೆ ಮಾಡೋದಿಲ್ಲ. ಈಗಂತೂ ಕಳೆದ 4 ಜನ ಸಿದ್ದರಾಮಯ್ಯನ ಫೋಟೋ ಹಾಕೋದು, ಓ ಅನ್ನೋದು, ಪಾಕಿಸ್ತಾನಕ್ಕೆ ಹೋಗಬೇಕು ಸಿದ್ದರಾಮಯ್ಯ ಅನ್ನೋದು. ಸಿ ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಇಟ್ ಹ್ಯಾಸ್ ಕಮ್ ಟು. ನೀವು ಅಟ್ಲೀಸ್ಟು ತಲೆ ಸರಿ ಇದ್ದಂಗೆ ಮಾತಾಡೋಕ್ಕೂ ಸಾಧ್ಯ ಇಲ್ವಾ ಅಂತ. ತಲೆ ಕೆಟ್ಟವ್ರ ಟೈಪ್ ಮಾತಾಡ್ಬೇಕಾ? ತಲೆ ಸರಿ ಇದ್ದಂಗೆ ಮಾತನಾಡ್ಕೊಡುದ? ಯು ಸಿ ದಟ್ ಯುದ್ಧ ಆದರೆ ಏನಾಗುತ್ತಪ್ಪ? ಯುದ್ಧ ಇಲ್ಲದೆ ಯಾವುದೋ ಸಮಸ್ಯೆ ಬಗೆಹರಿಸಬಹುದಾ ಅನ್ನೋ ಪ್ರಶ್ನೆ ಕೇಳಿದ್ರು ತಪ್ಪ. ಯುದ್ಧ ಮಾಡೋದು ಬಿಡೋದು ಮೋದಿ ಕೈಲಿದೆ. ಕಾಂಗ್ರೆಸ್ ಪಕ್ಷ ಎಲ್ಲ ಪ್ರತಿಪಕ್ಷ ಅವರು ಕೇಂದ್ರ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲೂ ದುರಹಂಕಾರ ಅಂದರೆ ಪ್ರತಿಪಕ್ಷಗಳ ಸಭೆ ಕರೆದರೆ ರಾಜನಾಥ್ ಸಿಂಗ್ ಅಧ್ಯಕ್ಷತೆ ವಹಿಸ್ತಾರೆ, ಮೋದಿ ಬರಲ್ಲ. ಮೋದಿ ಅಲ್ಲಿಂದ ಓಡಿ ಬರ್ತಾರೆ. ಏನೋ ಮಹಾನ್ ಇದಾಯಿತು ಅಂತ ಸೌದಿ ಅರೇಬಿಯಾದಿಂದ ಬಂದವರು ಬಿಹಾರದ ಇಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾರೆ. ಯಾವುದೇ ಈ ಯಾರು ಬಲಿಯಾದರೂ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರೆ ಹೋದ್ರೆ ಇಲ್ವ ನನಗೆ ಗೊತ್ತಿಲ್ಲ, ನೀವೇ ಕೇಳಿ. ಮೋದಿಯವರು ಎಲ್ಲಿ ಹೋದರು? ಯಾರಾದರೂ ಆ ಕುಟುಂಬಕ್ಕೆ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಿದ್ರ? ಏನು ಹೇಳಿದ್ರು? ಈ ಟ್ರೈ ಟು ಯೂಸ್ ಇಟ್ ಆ್ಯಸ್ ಎ ಪೊಲಿಟಿಕಲ್ ವೆಪನ್. ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಮೋದಿ, ಅಮಿತ್ ಶಾ, ಅದರ್ ಪೀಪಲ್ ಆರ್ ಟ್ರೈಂಗ್. ಅವರಿಗೆ ಆದ್ದರಿಂದ ಈ ಸಾವು ಕಾಡಲ್ಲ ಅಂತ, ಈ ಹತ್ಯೆ ಕಾಡಲ್ಲ ಅಂತ. ಆ ಕಾರಣಕ್ಕೆ ಯಾವಾಗ ನಿಮಗೆ ಹತ್ಯೆ ಕಾಡಲ್ವೋ ಅದಕ್ಕೆ ನೀವು ಹತ್ಯೆ ಆದ ಒಂದು ದಿನದಲ್ಲಿ ಇಲೆಕ್ಷನ್ ಪ್ರಚಾರದಲ್ಲಿ ಕೂತ್ಬಿಟ್ಟು ಇನ್ನೊಬ್ಬರ ಕೈ ಹಿಡ್ಕೊಂಡು ನಗ್ಬೋದು. ಹಾ 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 ಹಾ. ದಟ್ ಶೋಸ್ ದ ಕ್ರುಯಾಲಿಟಿ ಅಂತ. ದಿಸ್ ಇಸ್ ದ ಕ್ರುಯಾಲಿಟಿ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್. ಯಾಕೆಂದರೆ ಆ ಸಂದರ್ಭದಲ್ಲಿ ನೋವಿದ್ದರೆ ಆಗುತ್ತೇನ್ರಿ? ಸಿ, ನಮ್ಮವ್ರು ಹೋದರು ಅಂತಂದರೆ ದುಃಖ ಪಡ್ತೀವಿ ಅಲ್ವಾ? 4 ದಿವಸ ಆದರೂ ಕಣ್ಣೀರು ಹಾಕ್ತೀವಲ್ವಾ? ಆವಾಗ ನಕ್ಕು ಕುಣಿದು ವಿಜೃಂಭಿಸೋಕೆ ಸಾಧ್ಯನಾ? ಅದೇ ಅನುಮಾನ ಮೂಡಿಸುತ್ತೆ ಅಂತ, ಅದೇ ಅನುಮಾನ ಮೂಡಿಸುತ್ತೆ. ಸೊ ಈ ವರ್ತನೆಗಳಿಂದಾಗಿ ಪಾಕಿಸ್ತಾನ ಇದಕ್ಕೆ ಬೇರೆ ಅರ್ಥಗಳನ್ನು ಕೊಡ್ತಾ ಇದೆ, ಬೇರೆ ಪ್ರಪಗಂಡ ಮಾಡ್ತಾ ಇದೆ. ಇಡೀ ಇದು ಈ ಹತ್ಯಾಕಾಂಡವೇ ನಕಲಿ ರಾಜಕೀಯ ಉದ್ದೇಶಕ್ಕೆ ಮಾಡಿದ್ದು ಅಂತ ಆ ದುಷ್ಟ ಪಾಕಿಸ್ತಾನ ಹೇಳ್ತಾ ಇದೆ. ಹೇಳುವ ಅವಕಾಶವನ್ನು ಯಾಕೆ ನೀವು ಸೃಷ್ಟಿಸಿ ಮಾಡಿಕೊಡ್ತೀರಿ ಅವರಿಗೆ? ವೈ ಯು ಪೀಪಲ್ ಆರ್ ಡೂಯಿಂಗ್? ಸೊ ದಿಸ್ ಇಸ್ ದ ಸಿಚುವೇಶನ್. ಸೊ ಈ 4-5 ಸ್ಟೋರಿಗಳ ಬಗ್ಗೆ ನಿಮಗೆ ಮಾತನಾಡಿದ್ವಿ. ಒಂದಿದು ಭಯೋತ್ಪಾದಕ ಮನೆಗಳೇನಿದೆ ಧ್ವಂಸ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇನ್ನೊಂದ್ಸಲ ರೀಕಾಲ್ ಮಾಡಿಬಿಡ್ತೀನಿ ನಿಮಗೆ. ಸೊ ನಿಲ್ಲಿಸಲಾಗಿದೆ, ಆದರೆ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದೋಗಿದೆ. ಗುಂಡಿನ ದಾಳಿ ನಡೀತಾ ಇದೆ. ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆ ಹತ್ತಿರ ಬಂದು ಗುಂಡಿನ ದಾಳಿ ನಡೆಸ್ತಾ ಇದೆ. ಭಾರತ ಪ್ರತ್ಯುತ್ತರ ಕೊಡ್ತಾ ಇದೆ. ಸೊ ಅದ್ರ ಜೊತೆಗೆ ಹೇಳಿದೆ ನಾನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ನನ್ನ ರಾಜಕೀಕರಣವನ್ನು ಹೇಗೆ ಮಾಡ್ತಾ ಇದೆ. ತೇಜಸ್ವಿ ಸೂರ್ಯ ಅನ್ನೋ ಸಂಸದ 1 ಕೋಟಿ ಕೊಡಿ, 2 ಕೋಟಿ ಕೊಡ್ರಿ, ನೀವು ಪಾರ್ಟಿಲಿ ಬಿದ್ದಿದೆಯಲ್ರಿ, ನೀವೇ ಜವಾಬ್ದಾರರು. ಪ್ರತಿ ಇಲೆಕ್ಷನ್ಗೆ ಅಂತ ಕಿತ್ತ ಇಟ್ಕೊಂಡಿದ್ದೀರಲ್ಲ ಹಣನೆಲ್ಲ ನಿಮ್ಮ ಪಾರ್ಟಿಯಲ್ಲಿ, ಡೂ ದ್ಯಾಟ್, ಕೊಡಿ. ಸೊ ಅದರ ಜೊತೆ ಕಾಂಗ್ರೆಸ್ ನಾಯಕರ ಸ್ವಚ್ಛಂದ ಹೇಳಿಕೆಗಳಿವೆ, ಅದು ಕೂಡ ಸಿ ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ ಅಂತ. ಸೊ ಈ ಸಂದರ್ಭದಲ್ಲಿ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರಬೇಕು. ಅದಿಲ್ಲ ಅಂದರೆ ಕಾಂಗ್ರೆಸ್ ಇನ್ನೊಂದು ಅರ್ಥ ಮಾಡೋದು, ಎವ್ರಿಬಡಿ ಇಸ್ ಟಾರ್ಗೆಟಿಂಗ್ ಕಾಂಗ್ರೆಸ್. ಎವ್ರಿಬಡಿ ಅಂದರೆ ಮಾಧ್ಯಮ ಪೂರ್ಣ ಕಾಂಗ್ರೆಸ್ನ ಟಾರ್ಗೆಟ್ ಮಾಡುತ್ತೆ, BJP ಕಾಂಗ್ರೆಸ್ನ ಟಾರ್ಗೆಟ್ ಮಾಡುತ್ತೆ. ಅಂಥ ಸಿಚುವೇಶನಲ್ಲಿ ಯು ಶುಡ್ ಬಿ ಮೋರ್ ಕೇರ್ಫುಲ್. ಈಗ ನೋಡಿ, ಕಾಂಗ್ರೆಸ್ನಲ್ಲೇ ಭಿನ್ನಮತ ಹಾಕೊಂಡು ಜಡಿಸ್ತಿದ್ದಾರೆ ಚಾನೆಲ್ಗಳಲ್ಲಿ. ಅದು ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದನ್ನ ಭಿನ್ನಮತ ಮುಗ್ದೇ ಹೋಯಿತು ಪ್ರತಿಪಕ್ಷ ಅಂತಿದ್ದಾರೆ.
ಸೊ ಕಾಂಗ್ರೆಸ್ ಶುಡ್ ಬಿ ಮೋರ್ ಇದು. ಅದ್ರ ಜೊತೆಗೆ ಬೆಳಗಾವಿ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಭಾಗವಹಿಸಿದ್ದು, BJPಯವರು ನಡೆಸಿದ ಪ್ರತಿಭಟನೆ, ಅದ್ರ ಬಗ್ಗೆ ಕೂಡ ಮಾತಾಡಿದೆ. ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಪೇಷನ್ಸ್ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ಅವರು ಪೇಷನ್ಸನ್ನು ಕಳ್ಕೋಬಾರ್ದು. ಪೇಷನ್ಸ್ ಕಳ್ಕೊಂಡು ಏನಿದೆ ಅದು ಇಸಿ ಅವ್ರ ಕ್ಯಾರೆಕ್ಟರ್ ಅದು. ಅವ್ರು ಗ್ರಾಮೀಣ ಪ್ರದೇಶದಿಂದ ಬಂದ್ರಿಂದ ಕೆಲವೊಮ್ಮೆ ಎಮೋಷ್ನಲ್ ಆಗಿ ಉತ್ತರ ಕೊಟ್ಬಿಡ್ತಾರೆ, ಹೇಳ್ಬಿಡ್ತಾರೆ ಅಂತಾರೆ, ಅದು ಏಕವಚನದಲ್ಲಿ ಹೇಳ್ಬಿಡ್ತಾರೆ. ಸೊ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಶುಡ್ ಬಿ ಮೋರ್ ಕೇರ್ಫುಲ್. ಯಾಕೆಂದರೆ ಅವರಿಗೂ ಅಷ್ಟೇ ಮೀಡಿಯಾ ಇಸ್ ಟಾರ್ಗೆಟಿಂಗ್ ಹಿಮ್. ಸಿದ್ದರಾಮಯ್ಯ ಶುಡ್ ಅಂಡರ್ಸ್ಟ್ಯಾಂಡ್. ಇಡೀ ಮೀಡಿಯಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದೆ. ಯಾಕೆ ಅನ್ನೋದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ವಿವರಿಸಿದ್ದೀನಿ. ಈಗ ಅದರ ಅಗತ್ಯ ಇಲ್ಲ. ಅದರಿಂದ ಈ ಆಲ್ಸೋ ಶುಡ್ ಬಿ ಕೇರ್ಫುಲ್. ಇದು ಈ ಬೆಳಗಿನ ಮಾರ್ನಿಂಗ್ ಬುಲೆಟಿನ್, ಬೆಳಗಿನ ಸುದ್ದಿ. ಮತ್ತೆ ಬರ್ತೀನಿ, ಮತ್ತೆ ಮಾತನಾಡೋಣ. ನನಗನ್ಸಿದ್ದನ್ನು ಹೇಳ್ತೀನಿ. ಹಾಗೆಯೇ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ನನ್ನನ್ನು ಬೆಂಬಲಿಸಿ, ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ.